ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ಬನ್ನಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ನಾವು ಹೀಗೆ ಡೈಲಿ ಭಿನ್ನ ರಾಶಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈಗ ಭಿನ್ನ ರಾಶಿಗಳ ಮೇಲೆ ಮತ್ತೊಂದು ವಿಶೇಷವಾದಂತಹ ಕಾನ್ಸೆಪ್ಟ್, ಭಿನ್ನ ರಾಶಿಗಳ ಸಂಕಲನ. ಭಿನ್ನ ರಾಶಿಗಳ ಸಂಕಲನ ನೋಡ್ರಿ, ಅಲ್ಲಿ ನಾವು ಮೂಲ ಕಲ್ಪನೆಗಳನ್ನ ಮುಗಿಸಿದ್ವಿ, ಅದ್ರ ಮೇಲೆ ಇರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ನ ಮುಗಿಸಿದ್ವಿ. ಈಗ ಭಿನ್ನ ರಾಶಿಗಳ ಸಂಕಲನ, ಎಡಿಷನ್ ಆಫ್ ಫ್ರಾಕ್ಷನ್ಸ್. ಎಡಿಷನ್ ಬನ್ನಿ ಸರ್, ಸಂಕಲನ ಮಾಡೋದ್ರಲ್ಲಿ ಟೂ ಟೈಪ್ಸ್ ಇದಾವೆ. ಸೊ ಇವತ್ತು ನಾವು ಮೊದಲನೇ ಟೈಪ್ ಕಲಿಯೋಣ. ಅಂದ್ರೆ ಅದೇನು ಸರ್, ಆ ಟೈಪ್ ಯಾವ್ದಪ್ಪ ಅಂದ್ರೆ ಛೇದಗಳು ಸಮ ಇದ್ದಾಗ. ಛೇದಗಳು ಸಮವಿದ್ದಾಗ ಯಾವ ರೀತಿ ನಾವು ಲೆಕ್ಕ ಮಾಡಬೇಕಂತ ನೋಡೋಣ. ಅಂದ್ರೆ ಡಿನೋಮಿನೇಟರ್ಸ್ ಆರ್ ಈಕ್ವಲ್. ಡಿನೋಮಿನೇಟರ್ ಯಾವಾಗ ಡಿನಾಮಿನೇಟರ್ಗಳು ಸೇಮ್ ಇದ್ದಾಗ. ಬನ್ನಿ ಒಂದು ಸಣ್ಣ ಉದಾಹರಣೆ ನೋಡೋಣ. ಫಸ್ಟ್ 3/8 ಪ್ಲಸ್ 2/8. ಇಲ್ಲಿ ನೋಡ್ರಿ, ಇಲ್ಲೊಂದು ಭಿನ್ನ ರಾಶಿ ಇದೆ, ಛೇದ ನೋಡ್ರಿ 8 ಇದೆ. ಇಲ್ಲಿ ನೋಡ್ರಿ ಛೇದ 8 ಇದೆ. ಸೊ ಡಿನಾಮಿನೇಟರ್ಸ್ ಈಕ್ವಲ್, ಛೇದಗಳು ಸಮನಾಗಿದ್ದಾಗ ಯಾವ ರೀತಿ ಲೆಕ್ಕ ಮಾಡೋದು? ಸಿಂಪಲ್ ಆಗಿ ನೋಡ್ರಿ, ಭಿನ್ನ ರಾಶಿ ಲೆಕ್ಕ ಕ್ಲೀನಾಗಿ ಬರ್ಕೋಬೇಕು. ಛೇದ 2 ಕಡೆ 8 ಇದ್ದದ ಕಾರಣ ಒಂದು ಬಾರಿ ಬರ್ಕೋಬೇಕು. ಒಂದು ಬಾರಿ ಬರ್ಕೊಂಡು ಈ ರೀತಿ ಲೈನ್ ಹಾಕೋಬೇಕು. ಸೊ 2 ಸಲ 8 ಇದೆಯಲ್ಲ, ಸೊ 2ರಲ್ಲಿ 8 ಇದೆ, ಒಂದು ಬಾರಿ ಬರ್ಕೋಬೇಕು. ಸೊ 3 ಇಲ್ಲಿ ಪ್ಲಸ್ 2, 3 ಪ್ಲಸ್ 2 ಎಷ್ಟಾಗುತ್ತೆ? 3 ಪ್ಲಸ್ 2 5, 5/8 ನೋಡ್ಬೇಕು. ಇಷ್ಟು ಉತ್ತರ. ಇದೇನಾದರೂ ಕಡ್ತಾ ಹೋಗುತ್ತಾ? ಅಬ್ಸರ್ವ್ ಮಾಡಿ, ಕ್ಯಾನ್ಸಲ್ ಆಗುತ್ತಾ? ಯಾವ ಟೇಬಲಲ್ಲಿ ಹೋಗಲ್ಲ. ಮತ್ತೆ ಇದೇನಾದ್ರೂ ವಿಷಮ ಭಿನ್ನ ರಾಶಿನ? ಅಲ್ಲ, ಸಮ ಭಿನ್ನ ರಾಶಿ. ಒಂದು ವೇಳೆ ವಿಷಮ ಇದ್ರೆ ಏನು ಮಾಡಬೇಕು? ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಬೇಕು. ನೋಡಿ, ಸಿಂಪಲ್ ಇದೆ, ಛೇದಗಳು ಸಮ ಇದ್ದಾಗ. ನೋಡಿ, ಇನ್ನೊಂದು ಲೆಕ್ಕ ನೋಡಬಡಿ. ಎರಡು ಬೈ 7 ಪ್ಲಸ್ 1/7 ಪ್ಲಸ್ 3/7. ನೋಡ್ರಿ, ಎಷ್ಟು ಬಾರಿ ಆದ್ರೆ ಇರಲಿ ಭಿನ್ನ ರಾಶಿಗಳು, ಛೇದಗಳು ಸಮನಾಗಿದ್ದಾವೆ. ಎಸ್, 7 7 7 ಅಂದ್ರೆ ಡಿನಾಮಿನೇಟರ್ಸ್ ಆರ್ ಈಕ್ವಲ್. ಒಂದು ಬಾರಿ 7 ಬರ್ಕೋರಿ. ಇಲ್ಲಿ ಮೇಲಿರೋದು 2 ಬರ್ಕೋರಿ, ಪ್ಲಸ್ ಬರ್ಕೋರಿ, 1 ಬರ್ಕೋರಿ, ಪ್ಲಸ್ ಬರ್ಕೋರಿ, 3 ಬರ್ಕೋರಿ. ಕೂಡ್ಸ್ರಿ, ಮೇಲೆ ಅಂಶಗಳೆಲ್ಲ ಕೂಡ್ಸ್ರಿ. 2 1 3 3 3 6 6/7. ನೋಡ್ರಿ, ಇದೇನಾದ್ರೂ ಕಟ್ತಾ ಹೋಗುತ್ತಾ? ನೋಡ್ರಿ, 6 ಮತ್ತು 7 ಯಾವ ಮಗ್ಗಿಲ್ ಹೋಗುತ್ತೆ? ಆ ಮಗ್ಗಿಲ್ ಹೋಗಲ್ಲ. ಸೊ ಇದು ಕನಿಷ್ಠ ರೂಪದಲ್ಲಿದೆ. ಮತ್ತೆ ವಿಷಮ ಭಿನ್ನ ರಾಶಿನ? ನೋ, ಇದು ಸಮ ಭಿನ್ನ ರಾಶಿ. ಯಾಕಪ್ಪ ಅಂದ್ರೆ ಅಂಶದಲ್ಲಿ ಚಿಕ್ಕದಿದೆ, ಛೇದದಲ್ಲಿ ದೊಡ್ಡ ಸಂಖ್ಯೆ ಇದೆ. ಸೊ ಇದು ಯಾವ್ದಪ್ಪ ಅಂದ್ರೆ ಸಮಾನ ಭಿನ್ನ ರಾಶಿ. ನೋಡ್ರಿ, ಈ ರೀತಿ ಮಾಡಬೇಕು. ಓಕೆ, ಇಲ್ಲಿ ಬನ್ನಿ. ಇನ್ನು ಯಾರಿಗೆಲ್ಲ ನಮ್ಮ ಕ್ಲಾಸ್ ತರಗತಿಗಳು ನಿಮಗೆ ಇಷ್ಟ ಆಗ್ತಾ ಇದೆ, ಸೊ ನಿಮ್ಮ ಕ್ಲಾಸ್ ನಾವು ಲೈವ್ ಆಗಿ ಕೇಳಬೇಕು ಸರ್, ನಮಗ ಬೇಕು ಸರ್, ನವೋದಯ ಪರೀಕ್ಷೆ ನಾವು ಮಾಡಬೇಕು, ಸೊ ಅಂಥವ್ರು ಯಾರಿದ್ದಿಲ್ಲ ಸರ್ ಗಮನ ಕೊಡಬೇಕು. ಈಗಾಗಲೇ ನಮ್ಮಲ್ಲಿ ಆನ್ಲೈನ್ ತರಗತಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಡೈಲಿ ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಸೊ ನೀವು ತಡ ಮಾಡದೆ ಈಗ ಆಲ್ರೆಡಿ ಏನು ಮಾಡಬೇಕಪ್ಪ ಅಂದರೆ, ಯಾರೆಲ್ಲ 3 4 5 ಯಾರಿಗೆಲ್ಲ ನಮ್ಮ ತರಗತಿಗಳು ಬೇಕು, ನಾವು ಇನ್ನೂ ಹೆಚ್ಚು ಕಲಿಬೇಕಪ್ಪ ಅಂತಂದರೆ 3 4 5 ಮತ್ತು ನವೋದಯಕ್ಕೆ ಯಾರು ಪ್ರಿಪೇರ್ ಆಗ್ಬೇಕಂತಿದ್ರಿ, ಆನ್ಲೈನ್ ಕ್ಲಾಸ್ ಶುರುವಾಗಿದೆ. ಸೊ ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಸೊ ನೀವೇನು ಮಾಡಬೇಕು? ಜಸ್ಟ್ ಈ ನಂಬರ್ಗೆ 9449771212 ಅಥವಾ 9900206243 ಕರೆ ಮಾಡಿ ನಮ್ಮನ್ನು ಅಡ್ಮಿಷನ್ ತಗೊಂಡ್ರೆ ಸಾಕು. ಸರ್ ಅಡ್ಮಿಷನ್ ತಗೊಂಡಿದ್ದೀನಿ ಸರ್. ಎವ್ರಿ ಡೇ ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟ್. ಡೈಲಿ ಗೂಗಲ್ ಮೀಟಲ್ಲಿ ಲೈವ್ ಕ್ಲಾಸ್. ಮಾರ್ನಿಂಗ್ 7 to 8 ಇರ್ತೈತೆ, ಸಂಜೆ 6 to 8 ಇರ್ತೈತೆ. ನೋಡ್ರಿ, ಮತ್ತು PDF ನೋಟ್ಸ್ ಇರ್ತೈತೆ, ವೀಕ್ಲಿ ಟೆಸ್ಟ್ ಇರುತ್ತೆ, ವೀಕ್ಲಿ ಟೆಸ್ಟ್ 2 days ಟೆಸ್ಟ್, PPT ಪ್ರೆಸೆಂಟೇಷನ್ ಮೂಲಕ ಪಾಠಗಳನ್ನು ಮಾಡ್ತೀವಿ. ಸೊ ರೆಕಾರ್ಡ್ ಕ್ಲಾಸ್ ಸಿಗುತ್ತೆ, ಲೈವ್ ಕ್ಲಾಸ್ ಸಿಗ್ತವೆ. ಸೊ 1-on-1 ಇಂಟ್ರಾಕ್ಷನ್. ನಿಮಗೆ ಡೌಟ್ಸ್ ಇರಲ್ಲೇ ಕೇಳ್ಬೋದು. ಪ್ರತಿಯೊಂದು ಮಾತು ಸರ್ ನನಗೆ ತಿಳಿದಿಲ್ಲ, ಹೇಳಿ, ಮಾತಾಡ್ತಾ ಪಟ ಮಾಡೋಣ ಕ್ಲೀನಾಗಿ. ಸೊ ಡೌಟ್ ಸೆಷನ್, ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಡೌಟ್ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಪ್ರಾಬ್ಲಮ್ಮೇ ಇಲ್ಲ. ಸೊ ಇದೆಲ್ಲ ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಈ ಕೋರ್ಸನ್ನು ಈಗಲೇ ಪರ್ಚೇಸ್ ಮಾಡಿರಿ, ಬೈ ಮಾಡಿರಿ, ಮರಿಬೇಡ್ರಿ. ಸೊ ಇನ್ನು ಯಾರೆಲ್ಲ ಮಕ್ಕಳು, ಯಾರೆಲ್ಲ ನಿಮ್ಮ ಪಕ್ಕದಲ್ಲಿ ನಿಮ್ಮ ಅಣ್ಣ ತಮ್ಮರು ಯಾರಿದ್ದಾರ ಅವರಿಗೆಲ್ಲ ಹೇಳ್ರಿ, ಮರಿಬೇಡ್ರಿ. ಸೊ ಬನ್ನಿ. ಸೊ ಇಷ್ಟೆಲ್ಲ ಡೌಟ್ ಆದ್ಮೇಲೆ ನಮ್ಗೆ ಇನ್ನೂ ಗೊತ್ತಾಗೇ ಇಲ್ಲಪ್ಪ ಅಂದರೆ, ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ, ವಾಟ್ಸಪ್ ಲಿಂಕ್. ಅದಕ್ಕೆ ಜಾಯಿನ್ ಆಗಿ ಸಹ ನೀವೇನು ಮಾಡೋದಪ್ಪ ಅಂದರೆ ಅಲ್ಲಿ ಸಹ ಡೈರೆಕ್ಟಾಗಿ ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ, ಈಗ ಇನ್ನೊಂದು ಉದಾಹರಣೆ ನೋಡೋಣ.
ಭಿನ್ನರಾಶಿಗಳ ಸಂಕಲನ ಮೇಲೆ. ಸೊ ನೋಡ್ರಿ, ಸೊ 4/8 ಪ್ಲಸ್ 5/8 ಪ್ಲಸ್ 2/8 ನೋಡ್ರಿ, ಎಲ್ಲ ಕಡೆ ಛೇದ ಸಮನಾಗಿದೆ. ಛೇದ ಒಂದು ಬಾರಿ ಬರೆದುಕೊಳ್ಳಿ, ತದನಂತರ ಅಂಶಗಳನ್ನೆಲ್ಲ ಕೂಡಿಸ್ರಿ. 4 ಪ್ಲಸ್ 5 ಪ್ಲಸ್ 2 ಕೂಡಿಸ್ರಲ್ಲ ಅಷ್ಟು. 4 5 9 9 2 11 11/8 ನೋಡ್ರಿ. ಇವೆರಡು ಕಟ್ತಾ ಹೋಗ್ತಾವ, ಸಾಧ್ಯನೇ ಇಲ್ಲ ಕಟ್ತಾ ಹೋಗಲ್ಲ. ಆದ್ರೆ ಸಮಭಿನ್ನ ರಾಶಿನ ವಿಷಮ ಭಿನ್ನ ರಾಶಿ. ಸರ್ ವಿಷಮ ಭಿನ್ನ ರಾಶಿ ಬಂದ್ರೆ ಏನು ಮಾಡಬೇಕು? ಇದನ್ನ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸ್ಬೇಕು. ಅಂದ್ರೆ ಏನು ಮಾಡಬೇಕು? 8ರಿಂದ ಛೇದನ 11 ಭಾಗಿಸ್ಬೇಕು. 8 ಒಂದ್ಲೆ 8. ಸೊ 1 ಗಂಟೆ ಕ್ಯಾರಿ ಕೊಟ್ರಿ, 10 ಗಂಟೆ 3, 1 0 ನೋಡ್ರಿ, 11 ಗಂಟೆ 3. ಈಗ ಇಷ್ಟು ಮಾಡಿದ ಮೇಲೆ ಇದನ್ನ ಮಿಶ್ರ ಭಿನ್ನ ರಾಶಿ ಪರಿವರ್ತಿಸಿ. ನೀವು ಮಿಶ್ರ ಭಿನ್ನ ರಾಶಿ ಪರಿವರ್ತಿಸಿ ಹೇಳ್ಕೊಟ್ಟಿದ್ವಿ. ಅಡಿದ್ರೆ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ ಇವತ್ತೇ ಯಾರು ಫಸ್ಟ್ ಕ್ಲಾಸ್ ಕೇಳಿದರೆ ನಾವು ಪಾರ್ಟ್ 1 ಕಂಟಿನ್ಯೂ ಫ್ರಾಕ್ಷನ್ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಂದ ನೋಡ್ಕೊಂಡು ಬಂದರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದಕ್ಕೆ ಪೂರ್ಣಾಂಕ ಅಂತೀವಿ. ಸೊ ಇದನ್ನ ಪೂರ್ಣಾಂಕ 1 ಪೂರ್ಣಾಂಕ ಈ ರೀತಿ 1 ಪೂರ್ಣಾಂಕ 3/8. ಸೊ 8ಕ್ಕೆ 8 ಛೇದಕ್ಕೆ ಛೇದ ಸೇಮ್ ಸೇಮ್ ಇರ್ತದೆ, ಚೇಂಜ್ ಅಲ್ಲ. ಅದರ ಪೂರ್ಣಾಂಕ 1 ಪೂರ್ಣಾಂಕ 3/8 ಈ ರೀತಿ ಬಿಡೋದು. ಫಸ್ಟ್ ಇದು, ಆಮೇಲೆ ಇದು, ಆಮೇಲೆ ಇದು ಉಲ್ಟಾ ವಿ ಹಾಕ್ಬಿಟ್ರೆ ಆಯ್ತು. ಫಸ್ಟು ಸೆಕೆಂಡು ಥರ್ಡು ನೋಡಿರಿ, ಫಸ್ಟು ಸೆಕೆಂಡು ಥರ್ಡು 1 ಪೂರ್ಣಾಂಕ 3/8 ನೋಡಿರಿ. ಈ ರೀತಿ ವಿಷಮ ಇದ್ದರೆ ಈ ರೀತಿ ಮಿಶ್ರಕ್ಕೆ ಪರಿವರ್ತಿಸ್ಬೇಕು. ಬನ್ನಿ ಇನ್ನೊಂದು ಉದಾಹರಣೆ ನೋಡಮ್ರಿ. ಕ್ಲೀನಾಗಿ ತಿಳ್ಕೊಳ್ತಾ ಹೋಗ್ಬೇಕು. ಸಮಸ್ಯೆ ಇದರಲ್ಲಿ ಕಾಮೆಂಟ್ ಮಾಡಿರಿ, ಡೌಟ್ ಅಂತ ಹಾಕ್ರಿ. ಅದೇ ಹೇಳ್ತಿದ್ದೀನ, ನಿಮ್ಗೇನು ಡೌಟ್ ಬಂದರೆ ಕೆಳಗಿರ್ತಕ್ಕಂಥ ಲಿಂಕಲ್ಲಿ ಏನು ಮಾಡಬೇಕು? ಜಾಯ್ನ್ ಆಗ್ರಿ. ಕೆಳಗೆ ಡಿಸ್ಕ್ರಿಪ್ಷನ್ ಆಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಜಾಯ್ನ್ ಆಗಿ ನೀವೇನು ಮಾಡಬೇಕಪ್ಪ ಅಂದರೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಕ್ವಶನ್ನ ಕೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ತಿಳ್ಕೊಳ್ಬೇಕು. ಸೊ ಬನ್ನಿ ಇನ್ನೊಂದು ಪ್ರಾಬ್ಲಮ್ ನೋಡಮ್ರಿ. ಸೊ 3/9 ಪ್ಲಸ್ 5/9 ಪ್ಲಸ್ 1/9 ನೋಡ್ರಿ. ಈಗ ಸರಿ ಇಲ್ಲಿ ನೋಡಮ್ರಿ, 9 9 9 ಛೇದ ಸಮನಾಗಿದೆ. ಒಂದು ಬಾರಿ ಬರ್ಕೊಳ್ಳಿ. ಮ್ಯಾಗರ ಅಂಶಗಳನ್ನ ಕೂಡಿಸ್ರಿ. 3 ಪ್ಲಸ್ 5 ಪ್ಲಸ್ 1 ಇದನ್ನು ಕೂಡಿಸಿ ಬರಂಬ್ರಿ. ಈಗ 3 5 8 8 1 9 9/9. ಈಗ 9 9 ಏನಾಗ್ತವೆ? ಕಡ್ತಾ ಹೋಗ್ತವಿಲ್ಲ? ಹೌದು, 9 1 9 1. ಈಗ ನೋಡ್ರಿ, ಸೊ 1/1 ಅಂದರೆ ಉತ್ತರ ಛೇದದಲ್ಲಿ ಯಾವಾಗ 1 ಬರುತ್ತೆ, ಅಂಶದಲ್ಲಿ ಇರ್ತಕ್ಕಂಥ ಸಂಖ್ಯೆನಷ್ಟೇ ಬರುತ್ತೆ. ಯಾವಾಗ ಛೇದದಲ್ಲಿ ಯಾವಾಗ 1 ಬರ್ತದೆ, ಅಂಶದಾಗಿರೋ ನಂಬರೇ ಬರೀಬೇಕು. ಸೊ ಇದಕ್ಕೆ ಉತ್ತರ 1 ನೋಡ್ರಿ. ಕಡ್ತಾ ಹೋಯ್ತು, ಕಡ್ತಾ ಹೊಡೆದೆ. ಇದ್ರ ಹಿಂದಿನ ಲೆಕ್ಕ ವಿಷಮ ಇತ್ತು, ಮಿಶ್ರಕ್ಕೆ ತಂದೆ. ಸಮ ಇದ್ರೆ ಏನು ಮಾಡಬೇಡ್ರಿ. ಆದ್ರೆ ಕಡ್ತಾ ಹೋಗುವಂತಿದ್ರೆ 100% ಕಡ್ತಾ ಹೊಡಿಬೇಕಾಗತ್ತೆ. ಇವು ಛೇದಗಳು ಸಮನಾಗಿದ್ದಾಗ ಭಿನ್ನ ರಾಶಿಗಳನ್ನು ಸಂಕಲನ ಮಾಡೋದು ನಿಮಗೆಲ್ಲ ಕ್ಲೀನಾಗಿ ಕಾಣ್ತಾ ಇದೆ. ನೋಟ್ ಡೌನ್ ಮಾಡ್ಕೋಬೇಕು, ಯಾರು ಮಿಸ್ಟೇಕ್ ಮಾಡಬಾರ್ದು. ಡೌಟ್ ಇದ್ರೆ ತಿಳ್ಕೊಳ್ರಿ, ಪ್ರಾಬ್ಲಮ್ ಇಲ್ಲ. ಸರಿಯಾಗಿ ಅಬ್ಸರ್ವ್ ಮಾಡಿರಿ. ಓಕೆ, ಇನ್ನೂ ಮುಂದಕ್ಕೆ ಹೋಗೋಣ. ಇನ್ನೂ ಒಂದು ಲೆಕ್ಕಕ್ಕೆ ಮುಂದಕ್ಕೆ ಹೋಗಿ, ಇನ್ನೂ ಒಂದೆರಡು ಉದಾಹರಣೆ. ಸೊ ಅದೇ ಈಗ ನಿಮಗೆ ಕೇವಲ ಭಿನ್ನ ರಾಶಿಗಳನ್ನು ಕೂಡಿಸೋದ್ರ ಬಗ್ಗೆ ಗೊತ್ತಾಯ್ತು. ಸೊ ಅದೇ ರೀತಿ ನಾವೇನು ಮಾಡೋಣ, ಈಗ ಮಿಶ್ರ ಭಿನ್ನ ರಾಶಿ ತರೋಣ. 2 ಪೂರ್ಣಾಂಕ 1/3 ಪ್ಲಸ್ 3 ಪೂರ್ಣಾಂಕ 2/3 ಈ ರೀತಿನೂ ಕೊಡ್ಬೋದು ಲೆಕ್ಕ. ಅಂದ್ರೆ ನಾನು ಹೇಳಕತ್ತೀನಿ, ಛೇದಗಳು ಸಮನಾಗಿದ್ದಾವೆ. ಛೇದಗಳು ಸಮನಾಗಿದ್ದಾವೆ. ಸೊ ಛೇದಗಳು ಸಮನಾಗಿದ್ದಾವೆ. ಫಸ್ಟ್ ಇಲ್ಲಿ ಕೊಟ್ಟಂತ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯಾಗಿ ಲಾಗಿಸೋಣ. ಸೊ ಇಲ್ಲಪ್ಪ ಅಂದರೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ ನಾರ್ಮಲ್ ಮೆಥಡ್ ಕಲಿಯೋಣ. 3 2 6 6 1 ಕೂಡಿಸ 7 7/3 ಪ್ಲಸ್ ಪ್ಲಸ್ 3 3 9 9 ಪ್ಲಸ್ 2 11 11/3 ನೋಡ್ರಿ. ಈಗ ನಮ್ಮ ಒರಿಜಿನಲ್ ಕ್ವಶನಿಗೆ ಬಂದಿವಿ. ನಾವು ಏನು ಮಾಡಬೇಕು? ಮಿಶ್ರ ಭಿನ್ನ ರಾಶಿನ ವಿಷಮ ಮಾಡ್ಕೋಬೇಕು. ಮಿಶ್ರ ಭಿನ್ನ ರಾಶಿನ ವಿಷಮ ಮಾಡ್ಬೇಕು. ನಾನು ಎಲ್ಲಿ ಛೇದಗಳು ಸಮನಾಗಿದ್ದನ್ನು ಕೊಡ್ತಾ ಇದ್ವಿ. ಸೊ ಈಗ ಬನ್ನಿ, 2 ಕಡೆ 3 ಒಂದ್ಸಲ ಬರ್ಕೊಳ್ರಿ. ಸೊ 7 + 11 7 + 11 7 + 11 ಎಷ್ಟಾಯ್ತು? 18 ಆಯಿತು. 18/3 ನೋಡಿ, ಕಡ್ತಾ ಹೋಗುತ್ತಲ್ಲ. 3 1 3 6 6/1 6/1 ಅಂದರೆ ನಮ್ಮ ಉತ್ತರ ಛೇದದಾಗ 1 ಬಂದರೆ 1 ಬಿಟ್ಟು ಅಂಶವನ್ನು ಅಷ್ಟೇ ಬರ್ಬೋದು. ಸೊ ಉತ್ತರ ಫೈನಲ್ ಆನ್ಸರ್
ಆರ್. ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ. ಈ ರೀತಿ ನೀವೇನ್ ಮಾಡಬೇಕು, ಲೆಕ್ಕವನ್ನು ಮಾಡಬೇಕು. ಇನ್ನೊಂದು ಉದಾಹರಣೆ ನೋಡ್ರಿ. 7.2/5 ಪ್ಲಸ್ 2.4/5 ಪ್ಲಸ್ 1.3/5. ನೋಡಮ್ಮ, ಇಲ್ಲಿ 3 ಭಿನ್ನ ರಾಶಿಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಸೊ 5 7 35, 35ಕ್ಕೆ 2 ಕೂಡಿಸಿದ್ರೆ 37. ನಾನೇನು ಮಾಡ್ತೀನಿ, ಮಿಶ್ರವನ್ನ ವಿಷಮ ಮಾಡ್ತಾ ಇದ್ದೀನಿ. 5 7 35, 35 ಪ್ಲಸ್ 2 37, 37/5 ಪ್ಲಸ್ 5 2 10, 10 ಪ್ಲಸ್ 4 14, 14/5 ಪ್ಲಸ್ 5 1 5, 5ಕ್ಕೆ 3 ಕೂಡಿಸಿದ್ರೆ 8/5. ನೋಡ್ರಿ, ಎಲ್ಲ ಛೇದಗಳು ಸಮನಾಗಿವೆ. ಸೊ ನಾವೇನ್ ಮಾಡಿದೆ, ಮಿಶ್ರವನ್ನ ವಿಷಮ ಮಾಡಿಕೊಂಡಿದ್ದೇವೆ. ಬರೀ ಮುಂದೆ. ಸೊ ಎಲ್ಲ ಒಂದು ಬಾರಿ 5 ಬರ್ಕೊಂತೀನಿ. ಎಲ್ಲ 5 ಬರ್ಕೊಂಡೆ. ಮೇಲೆ ಇರ್ತಕ್ಕಂಥ ನಂಬರ್ ಕೂಡಿಸ್ಬೇಕು. 37 ಪ್ಲಸ್ 14 ಪ್ಲಸ್ 8. ಅದನ್ನೆಲ್ಲ ಒಂದು ಸೈಡ್ ತಂದು ಕೂಡಿಸ್ಬೇಕು. 37 14 8 7 8 15, 15ಕ್ಕೆ 4 ಸೇರಿಸಿ 19, ಒಂದು ಕ್ಯಾರಿ 19, 1 3 4 1 5 59 ಬರ್ಕೊಡ್ರಿ. ಕ್ಲೀನ್. ಇದು ಕಡ್ತೋಗುತ್ತಾ? ಕಡ್ತೋಗಲ್ಲ. ಯಾಕಂದ್ರೆ 2 ಅವಿಭಾಜ್ಯ ಸಂಖ್ಯೆಗಳೇ ಕಡ್ತೋಗಲ್ಲ. ಆದ್ರೆ ಇದು ಯಾವ ಭಿನ್ನ ರಾಶಿ? ವಿಷಮ ಭಿನ್ನ ರಾಶಿ. ಸೊ 5ರಿಂದ ಬಾಕ್ಸ್ರಿ, 5ರಿಂದ 59ಕ್ಕೆ ಬಾಕ್ಸ್ಬೇಕು. ಇಲ್ಲೇ ಕೂಡಿಸಿದ ನಂಬರ್ ಐತೆ, ಅದಕ್ಕೆ ಬಾಕ್ಸ್ಬಿಡ್ತು. 5 1 5 0 ಬಂತು. 9 ತಿಳಿಸಿದೆ. 5 1 5, 9 4 ಉಳಿತು. ಸೊ 4 ಉಳಿತು. ಶೇಷ ಅಂದರೆ 11.4/5. ನೋಡ್ರಿ, 11.4/5. ನಮ್ಮ ಉತ್ತರ ಇದು 11.4/5. ನೋಡ್ರಿ, ನಾವೇನು ಮಾಡಿದೀವಿ, ಏನು ಮಾಡ್ತಾ ಇಲ್ಲ, ಮಿಶ್ರವನ್ನ ವಿಷಮ ಮಾಡಿಕೊಂಡಿದ್ದೀವಿ. ತರಂತ ಛೇದಗಳನ್ನ ಹಂಗೆ ಬರ್ಕೊಂಡು ಮೇಲೆ ಅಂಶಗಳನ್ನ ಕೂಡಿಸ್ತಾ ಇದೀವಿ. ಈ ರೀತಿ ಮಾಡಬೇಕು. ಇದು ಒಂದು ರೀತಿ. ಸೊ ಇನ್ನೂ ರೀತಿ ಸರ್, ಛೇದಗಳು ಸಮನಾಗಿದ್ದಾಗ ಇನ್ನು ಏನೆಲ್ಲ ಮಾಡ್ಬೋದು, ಬೇಕಾದಾಗ ಮಾಡ್ಬೋದು. ಇದು ನೋಡ ಮನೆ, 4/7 ಪ್ಲಸ್ 1.2/7 ಪ್ಲಸ್ 9/7. ನೋಡ್ರಿ, ಲೆಕ್ಕ ಹೆಂಗಿದೆ. ಇಲ್ಲಿ ಸಮಭಿನ್ನ ರಾಶಿ, ಇಲ್ಲಿ ಮಿಶ್ರ ಭಿನ್ನ ರಾಶಿ, ಇಲ್ಲಿ ವಿಷಮ ಭಿನ್ನ ರಾಶಿ. 3 ಕೊಟ್ಬಿಡ್ತಾರೆ. ಒಂದು ಸ್ವಲ್ಪ ನಾವು ಕನ್ಫ್ಯೂಸ್ ಆಗಬಾರ್ದು. 4/7 ಹಂಗಿದೆ ಹೆಂಗೆ ಬರ್ಕೋಬೇಕು, ಪ್ಲಸ್ ಇದನ್ನ ಮಾತ್ರ ವಿಷಮ ಮಾಡ್ಕೋಬೇಕು. 7 1 7 ಪೂರ್ಣಾಂಕ ಮತ್ತು ಛೇದವನ್ನು ಗುಣಿಸಿ. ತರ ಅಂದ್ರೆ 2 ಗುಣಿಸಿ. 7 1 7, 7 ಪ್ಲಸ್ 2 9, 9/7 ಪ್ಲಸ್ 9/7. ನೋಡ್ರಿ, ಎಲ್ಲ ಛೇದಗಳು ಏನಾಗಿದ್ದಾವೆ, ಸಮನಾಗಿವೆ. ಒಂದು ಬಾರಿ ಬರೆದುಕೊಳ್ಳಿ. ಸೊ ಈ 4 9 9 ಕೂಡಿಸಿ. 4 ಪ್ಲಸ್ 9 ಪ್ಲಸ್ 9 మరి ಕೂಡ್ಸಂಬ್ರಿ. 9 9 18, 18ಕ್ಕೆ 4 ಸೇರಿಸಿದ್ರೆ 22, 22/7. ಸೊ ಇದು ಯಾವ ಭಿನ್ನ ರಾಶಿ? ವಿಷಮ ಭಿನ್ನ ರಾಶಿ. ಇದು ಕಡ್ತಾ ಹೋಗುತ್ತೆ, ಕಡ್ತಾ ಹೋಗುತ್ತೆ. ವಿಷಮವನ್ನು ಮಿಶ್ರಕ್ಕೆ ಪರಿವರ್ತಿಸಿದಾಗ ನಮಗೆ ಬರ್ತಕ್ಕಂಥ ಉತ್ತರ ನೋಡ್ರಿ, 22ರಿಂದ ಬಾಕ್ಸ್ರೆ 7 3 21. 2ರಲ್ಲಿ 1 ಹೋದ್ರೆ 1, 2ರಲ್ಲಿ 2 0. ಅಂದ್ರೆ ನಮ್ಮ ಉತ್ತರ 3.1/7. 3.1/7 ನಮ್ಮ ಉತ್ತರ. ಇದು ಫೈನಲ್ ಉತ್ತರ. ನೋಡ್ರಿ, ಎಷ್ಟು ಸಿಂಪಲ್ ಇದಾವೆ. ಸೊ ಈ ರೀತಿ ಲೆಕ್ಕಗಳನ್ನ ನೀವು ಕಲೀಲೇಬೇಕು. ಸರಿಯಾಗಿ ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆ, ನೀವು ನೋಟ್ ಡೌನ್ ಮಾಡಿರಿ. ಸೊ ನಾನೇನು ನೋಟ್ ಡೌನ್ ಮಾಡಿ ವಿಡಿಯೋ ಪಾಸ್ ಮಾಡಿ ಸಹ ನೀವೇನು ಮಾಡೋದು, ಬರ್ಕೋಬೋದು. ಸೊ ಬನ್ನಿ. ಸೊ ಈ ರೀತಿ ಬಹಳಷ್ಟು ಉದಾಹರಣೆಗಳನ್ನು ತಗೋಬೋದು. ಸೊ ನಿಮಗೆ ಗೊತ್ತಾಗಿರ್ಬೇಕಷ್ಟೇ, ವಿಷಮ ಭಿನ್ನ ರಾಶಿ ಅಥವಾ ಸಮ್ಮಿಶ್ರ ಏನೇ ಕೊಡಲಿ, ಛೇದಗಳು ಸಮನಾಗಿದ್ದಾಗ ಯಾವ ರೀತಿ ನೀವು ಮಾಡ್ಬೇಕಂತ ನಿಮ್ಗೆ ಐಡಿಯಾ ಬಂದರೆ ಸಾಕು, ಅಷ್ಟೇ ಸಾಕು. ಸೊ ನಾನು ಇಲ್ಲೊಂದು 2 ಲೆಕ್ಕ ಹಾಕಿರ್ತೀನಿ, ಅದಕ್ಕೆ ನೀವು ಉದಾಹರಣೆ ಕೊಡಲೇಬೇಕು. ಸೊ ಉದಾಹರಣೆ ಕಾಮೆಂಟ್ ಮಾಡಿರಿ. ಇದರ ಬೆಲೆ ಏನಾಗುತ್ತಂತ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಇದು ಒಂದು. ಇನ್ನೊಂದು ಕ್ವಶನ್, 3/4 ಪ್ಲಸ್ 2/4. ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ.
ನಿಮ್ಮ ಹೆಸರನ್ನು ನೋಂದಾಯಿಸಿ. ಸೊ ಹೀಗೆ ನನ್ನ ವೀಡಿಯೋಗಳು ಬೇಕಪ್ಪ ಅಂದರೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಇದ್ದವರು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿರಿ, ಅತಿ ಹೆಚ್ಚು ಶೇರ್ ಮಾಡಿರಿ. ಸೊ ಇದು ಕೇವಲ ನವೋದಯ ಸ್ಟೂಡೆಂಟ್ಸ್ 5ನೇ ಕ್ಲಾಸ್ ಮಕ್ಕಳಿಗೆ ಅಂತಲ್ಲ, ಯಾರು ಬೇಕಾದರೂ ಕಲಿತಾ ಇದ್ದೀರಿ ಅವರಿಗೆಲ್ಲರೂ ಬೇಕಾಗುತ್ತೆ. ಬಹಳಷ್ಟು ಸಿಂಪಲ್, ಓದೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಹಳ ಮುಖ್ಯವಾದಂಥ ಭಿನ್ನರಾಶಿ ಪಾಠ. ಸೊ ಹೀಗೆ ನನ್ನ ವೀಡಿಯೋನ ಏನು ಮಾಡ್ತಾ ಇರಬೇಕು, ನೀವು ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿರಿ. ಸೊ ಇನ್ನೂ ಡೌಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ ಅಂದರೆ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕ್ ಮುಖಾಂತರ ನೀವು ಜಾಯ್ನ್ ಆಗಿ ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹೀಗೆ ಮುಂದಿನ ವೀಡಿಯೋ ತರೋಣ. ಓಕೆ, ಬಾಯ್.